ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಜರ್ನಿ ಫೇಸ್ ಮಾಡಿ ಈ ಜರ್ನಿ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಂಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳ್ಬೋದು. ನಮಸ್ಕಾರ ಅಕ್ಕ. ನಾನು ನಮ್ಮೂರು ಒಂದು 12 ಕಿಲೋಮೀಟರ್ ದೂರ ಇದೆ. ನಾನು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಇದ್ದು ಇವತ್ತು ಈ ಫೀಲ್ಡಿಗೆ ಬಂದಿದ್ದೀನಿ. ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಎಲ್ಲ ಕೆಲಸನೂ ಮಾಡಿ ಬಂದಿದ್ದೀನಿ. ಫಸ್ಟು ಹೆಲ್ಪರ್ ಇದ್ದೇ ಹಿಡಿದು ಇವತ್ತು ದೊಡ್ಡ ಪೋಸ್ಟ್ವರೆಗೂ ಮಾಡಿ ಬಂದು ನಾನೊಂದು ಓನ್ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟ್ ಬರೋಕ್ಕೆ ಬೆಂಗಳೂರು ಬಿಟ್ಟು ಬರೋಕ್ಕೆ ಕಾರಣ ನಾನು ಗಾರ್ಮೆಂಟ್ಸ್ ಕಟಿಂಗ್ ಮಾಸ್ಟರ್ ಆಗಿದ್ದೆ. ಬೆಂಗಳೂರು ಬಿಟ್ಟು ಕಾರಣ ನಮ್ಮ ಅಮ್ಮಗೆ ನಮ್ಮ ತಾಯಿ ಬಿಟ್ಟು ಅವತ್ತು ನಾನು ಬೆಂಗಳೂರು ಬಿಡಬೇಕು, ನಮ್ಮ ತಾಯಿ ನೋಡ್ಕೊಬೇಕಂತಲೇ ನಾನು ಬೆಂಗಳೂರು ಬಿಟ್ಟು ಬಂದೆ. ಬೆಂಗಳೂರು ಬಿಟ್ಟು ಬಂದು ನಮ್ಮ ತಾಯಿ ನೋಡ್ಕೊಳಕ್ಕಂತ ಬಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಾನು ಯಾರು ದುಡ್ಡು ಕೊಡೋಕೆ ನಾನು ಹಿಡಿದಿಲ್ಲ ಆ ಟೈಮಲ್ಲಿ. ಅವತ್ತು ನಮ್ಮ ಮಾವರು, ಆಮೇಲೆ ನನ್ನ ಹತ್ರ ಅಷ್ಟು ದುಡ್ಡು, ನಮ್ಮ ಅಣ್ಣರ, ನಮ್ಮಪ್ಪ ಜಮೀನಲ್ಲಿ ಬೆಳೆದಿರೋ ದುಡ್ಡು ಅವತ್ತೇನೇನು ಮಾಡಿ ಒಂದು ಸಣ್ಣದಾಗಿ ಶಾಪ್ ಮಾಡಿದೆ. ಸಣ್ಣದಾಗಂದರೆ ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಣ್ಣದಾಗಿ ಶಾಪ್ ಮಾಡಿದೆ. ಅವತ್ತು ವೆರೈಟಿ ಒಂದು ಲಾಟ್ ಐಟಮ್ ಇತ್ತು. ಯಾರೋ ಒಬ್ರು ಅಂಗಡಿ ಮಾಡ್ಬೇಕಂತಿದ್ದು ಅದು ನಾನು ತೊಗೊಂಬಂದು ಅಂಗಡಿ ಮಾಡಿದೆ. ಅವತ್ತು ಆ ಅಂಗಡಿ ಮಾಡಿದಾಗ ಅದು ಬಿಸ್ನೆಸ್ ಒಳ್ಳೆ ಕ್ಲಿಕ್ ಆಯಿತು. ಅಂದರೆ ಹೆಂಗಾಯ್ತು ಅಂದರೆ ಆ ಐಟಮ್ ಇದ್ದನೇ ಕ್ಲಿಕ್ ಆಯಿತು. ಫಸ್ಟು ಐಟಮ್ ಅಷ್ಟು ಚೆನ್ನಾಗಿರೋದು ಸಿಕ್ಕಿತ್ತು ನನಗೆ. ಐಟಮ್ ತಂದೆ ಜನಕ್ಕೂ ಅಷ್ಟೇ ಚೆನ್ನಾಗಿ ಇಷ್ಟ ಆಯಿತು. ಹಂಗಾಗಿ ನನ್ನ ಅಂಗಡಿ ಭಾಳ ಇಂಪ್ರೂವ್ಮೆಂಟ್ ಆಯಿತು. ಅಂದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಯಾವ ಥರ ಚಾಲೆಂಜಸ್ ಆ್ಯಂಡ್ ಫೇಲ್ಯೂರ್ಸ್ನ ಎದುರಿಸಿದ್ದೀರಾ? ಫಸ್ಟು ನನ್ನ ಚಾಲೆಂಜ್ ಅಂದರೆ ನಾನು ನಮ್ಮ ತಾಯಿ ನೋಡ್ಕೊಳಕ್ಕೋಸ್ಕರನೇ ಬಂದಿದ್ದು. ನಾನು ಬಿಸ್ನೆಸ್ ಮಾಡಬೇಕು, ಆದರೆ ಜಮೀನಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ನೋಡ್ಕೊಂತಾರೆ, ನಾನು ಒಂದು ಸಣ್ಣ ಬಿಸ್ನೆಸ್ ಮಾಡ್ಬೇಕಂತ ಬಂದೆ. ಹಂಗೆ ಅಂದ್ಕೊಂಡು ಬಂದನು. ನಾನು ಚಿಕ್ಕದಾಗಿ ಶಾಪ್ ಮಾಡಿದೆ. ಚಿಕ್ಕದಾಗಿ ಮಾಡಿದ್ದೆ. ಬೆಂಗಳೂರಿಗೆ ಬರೋ ದಿನ ನಾನು ಅನ್ಕೊಂಬಂದಿದ್ದೆ ಭಾಳ ಚೀಪ್ ಅಂಡು, ಅಂದರೆ ದಿನ 100 ರೂಪಾಯಿಗೆ ಕೂಲಿ ದುಡಿಲ್ಲ. ನಾನು ನಮ್ಮಮ್ಮಗೋಸ್ಕರ ಬೆಂಗಳೂರಿಗೆ ಬರೋಕ್ಕಂತ ಬಂದ್ಮೇಲೆ ಆಮೇಲೆ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾನೆ ಇದ್ರ ಬಂಡವಾಳ ಇಟ್ಕಾಕಂತಾನೆ ಬಂದೆ ನಾನು. ಅಂದರೆ ಎಲ್ಲಿ ಇದನ್ನು ಬಂಡವಾಳನ ಯಾವುದಕ್ಕೂ ಯೂಸ್ ಮಾಡಲಿಲ್ಲ ಫಸ್ಟ್. ಯಾಕಂದರೆ ಇದು ಒಂದು 2-3 ವರ್ಷ ನನ್ನ ಬಂಡವಾಳ 1 ರೂಪಾಯಿ ನನ್ನ ಮನೆಗೆ ತೊಗೊಂಡಿಲ್ಲ. ನಮ್ಮ ತಾಯಿ ಬೈತಿತ್ತು, ನೀನು ಅಲ್ಲಿ ಸಂಬಳ ಜಾಸ್ತಿ ತಗೊಂಡು ಇಲ್ಲಿ ಬಂದು ಸುಮ್ಮನೆ ಕೂತಿದ್ದು, ಅದು 1 ರೂಪಾಯಿ ಮನೆ ತರಲ್ಲ ಅಂತ ಬೈತಿತ್ತು. ನಾನು ಒಂದೇ ಮಾತಾಡಿದೆ, ನಾನು ಒಂದು ದಿವಸ ಸಕ್ಸಸ್ ಕಾಣ್ತೀನಿ, ವೆಯ್ಟ್ ಮಾಡೋ ಅಂತ ಹೇಳ್ಕೊಂಬಂದಿರೋದು ಇದು ಚೆನ್ನಾಗಿದೆ. ನೀವು ಯಶಸ್ವಿ ಆಗೋದು ಯಾವ ಥರ ಪಾಯಿಂಟ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಲೈಫ್ ಸಕ್ಸಸ್ಫುಲ್ ಆಗುತ್ತೆ? ಪಾಯಿಂಟ್ ಇಲ್ಲ, ಒಂದು ಗೋಲ್. ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಗೋಲ್ ಇತ್ತು. ನಾನು ಅಚೀವ್ಮೆಂಟ್ ಮಾಡ್ಬೇಕನ್ನೋದು ಒಂದು ಚಾಲೆಂಜ್ ಇತ್ತು. ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಒಂದೇ ಮಾತಾಡೋದು, ಇಷ್ಟಕ್ಕಂದು ಅಂಗಡಿ ಇದ್ದು ನೀನು ಬಂದು ಅಂಗಡಿ ಮಾಡಿದ್ರೆ ವ್ಯಾಪಾರ ಆಗುತ್ತೆ, ಯಾರಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ, ನಾನು ಮಾಡ್ತೀನಿ ಅನ್ನೋ ಕಾಂಪಿಟೇಷನ್ ಇತ್ತು. ಒಂದು ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು ಫಸ್ಟು. ನಾವು ಮಾಡ್ಬೇಕಾರೆ ಅದು ಮಾಡಿದ್ರೆ ಆಗುತ್ತೆ ಅಂತ ನಂಬಿಕೆ ಮೇಲೆ ಮಾಡಿದರೆ ಆಗುತ್ತೆ. ಆಗುತ್ತೋ ಇಲ್ಲೋ ಅಂತ ಮಾಡ್ಕೊತ ಹೋದ್ರೆ ಮಾಡೋಕ್ಕಾಗೋದಿಲ್ಲ, ನಾವು ಇಂಪ್ರೂವ್ಮೆಂಟ್ ಆಗೋದು ಇಲ್ಲ, ಸಕ್ಸಸ್ ಕಾಣೋದಿಲ್ಲ. ಫಸ್ಟ್ ನಾವು ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಸಲ್ಲಿರ್ಬೇಕು. ಆಮೇಲೆ ಅದೆಲ್ಲ ಆ ಧೈರ್ಯ ಕೊಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಲೀಡರ್ ಆಗಬೇಕಂದ್ರೆ ಯಾವ ಥರ ಗುಣ ಇರಬೇಕು? ನಿಮ್ಮಲ್ಲಿ ಯಾವ ಥರ ಗುಣ ಇದೆ? ಗುಣ ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಮಾತಾಡಿಸ್ಬೇಕು. ಬಂದವ್ರನ್ನ ಫಸ್ಟು ನಮ್ಮ ಕಸ್ಟಮರ್ನ ದೇವ್ರ ಥರ ನೋಡ್ಬೇಕು. ನಾವು ಫಸ್ಟು ಬಂದ್ರೆ ನಾವು ಖುಷಿಯಾಗಿ ಮಾತಾಡಿಸ್ಬೇಕು. ಅವ್ರು ತೊಗೊಳ್ಳಿ ಬಿಡಲಿ, ನಮ್ಮ ಶಾಪಲ್ಲೇ ತೊಗೋಬೇಕಂತ ನಾನು ಯಾರಿಗೂ ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಿದ್ದು ಅವ್ರು ತೊಗೊಳ್ಬೇಕು. ಇಷ್ಟ ಆಗಿಲ್ಲ ನಾನು ಪಕ್ಕ ಶಾಪ್ ಹೋಗ್ರಿ, ಅಲ್ಲಿ ಇರ್ಬೋದು ತೊಗೊಳ್ರಿ ಅಂತ ಹೇಳ್ತೀನಿ. ನಮ್ಮ ಶಾಪಲ್ಲೇ ತೊಗೊಳ್ರಿ, ನಾಳೆ ಅಂದರೆ ಆದಷ್ಟು ತರಿಸ್ತೀನಿ ಅಂತ ಹೇಳ್ತೀನಿ. ಸಿಗಲಿಲ್ಲ ನಮ್ಮ ಕೈ ತರ್ಸೋಕ್ಕಾಗಲ್ಲ ಅಂದರೆ ಅರ್ಜೆಂಟ್ ತೊಗೊಳ್ರಿ ಫಸ್ಟ್. ಆಮೇಲೆ ಬಂದ ಫಸ್ಟು ಚೆನ್ನಾಗಿ ಮಾತಾಡಿಸ್ಬೇಕು. ನೀವೇನಾದರೂ MBA ವಿದ್ಯಾರ್ಥಿ ಆಗಿದ್ದರೆ ಯಾವ ಥರ ಸ್ಕಿಲ್ ಕಲಿಬೇಕು ಅಂತ ಆಗುತ್ತೆ? ಚೆನ್ನಾಗಿ ಓದ್ಕೊಂಡು ಏನಾದರೂ ಒಂದು ಅದೇ ಹೇಳಿದ್ರಲ್ಲ, ಈ ಮಾರ್ಕೆಟಿಂಗ್ ಜಾಬು ಇಲ್ಲ ಈ ಕಡೆ ಅಕೌಂಟೆಂಟ್ ಆದರೆ ಅಂದರೆ ನಾಲೆಡ್ಜ್ ಜಾಸ್ತಿ ಬೇಕೇ ಬೇಕಾದ MBAಗೆ. ಅದನ್ನ ನಿಮ್ಮ ಇದರಲ್ಲಿರುತ್ತೆ, ಅದ್ರ ಥರನೇ ಹೋದರೆ ಚೆನ್ನಾಗಿ ಆಗುತ್ತೆ. ಸಕ್ಸಸ್ ಕಾಣ್ಬೇಕಂದ್ರೆ ನಾವು ಒಂದು ಧೈರ್ಯ ಇರ್ಬೇಕು ಅಷ್ಟೇ. ನಾವು ಏನೇ ಮಾಡಿದ್ರೆ ಧೈರ್ಯ ಇದ್ದರೆ ಅದು ಮಾಡೇ ಮಾಡ್ತೀವಿ ಎಲ್ಲರೂ. ಈ ಬಿಸ್ನೆಸ್ಸಲ್ಲಿ ನೀವು ಯಾವುದಾದ್ರೂ ಪರ್ಸನ್ನ ಕರ್ಕೊಬೇಕು ಅಂದರೆ ಯಾವ ಥರ ಸ್ಕಿಲ್ ಇತ್ತು ಅಂದರೆ ನೀವು ಅವ್ರನ್ನ ಎಂಪ್ಲಾಯಿ ಅಂತ ಕರ್ಕೊಂಡ್ತೀರಾ? ಅವ್ರಿಗೆ ಫಸ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಬಂದಿರೋ ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸ್ಬೇಕು. ನಾವು ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ಆ ವಸ್ತು ತೊಗೊಳಂಗೆ ಮಾಡಬೇಕು. ಅವ್ರು ಏನು ತೊಗೊಳಕ್ಕೆ ಬಂದಿಲ್ಲ ಅಂದರೆ ಆ ವಸ್ತು ತೊಗೊಳಂಗೆ ಮಾಡಿದರೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ ಅನ್ನೋದು ನಂಬಿಕೆ. ಈಗ ಏನು ತೊಗೊಳಕ್ಕೆ ಬಂದರೆ ಸುಮ್ಮನೆ ನೋಡೋಕೆ ಬಂದಿರ್ತಾರೆ, ನಾವು ಅವ್ರಿಗೆ ಚೆನ್ನಾಗಿ ತೋರಿಸಿ ನಾವು ಚೆನ್ನಾಗಿ ಮಾಡಿಕೊಟ್ರೆ ತೊಗೊಂಡು ಓದೇ ಹೋಗ್ತಾರೆ. ಒಂದು ಪೀಸ್ ಅಲ್ಲ ಇನ್ನೊಂದು ಪೀಸ್ ತೊಗೊಳ್ತಾರೆ ಎಕ್ಸ್ಟ್ರಾ. ಇಲ್ಲ ಒಂದು ತೊಗೊಳಕ್ಕೆ ಬಂದಿರ್ತಾರೆ, ನಾವು ಚೆನ್ನಾಗಿ ತೋರಿಸಿದ್ರೆ ಅದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದೇ ಆ ಥರ ಸ್ಕಿಲ್ ಇದ್ದರೆ ಭಾಳ ಈಸಿ ಬಂದರೆ ಕಸ್ಟಮರ್. ಪರ್ಸ್ನಲ್ ಗ್ರೋತ್ ಆದ್ರಲ್ಲ, ನೀವು ಏನಾದರೂ ಬುಕ್ಸ್ ರೆಫರ್ ಮಾಡಿದರೆ ಇಲ್ಲ ಇನ್ಸ್ಪೈರ್ ಆದರೆ ಯಾವುದಾದ್ರೂ ಪರ್ಸನಿಂದ? ಬುಕ್ಸ್ ಅಂತೂ ಓದಿಲ್ಲ. ಆಲ್ದೋಷ್ಟು ಅದೇ ಹೇಳಿದಲ್ಲ, ನಮ್ಮ ತಾಯಿಗೋಸ್ಕರ ಮುಂದೆ ನಾನೊಂದು ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕಂತ ಬಂದಿದ್ದೆಲ್ಲ, ಹಂಗಾಗಿ ಸಕ್ಸಸ್ ಆಗಿದೆ.
ಆಮೇಲೆ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ತಿಳ್ಕೊಂಬಂದಿದ್ದೆ. ಗಾರ್ಮೆಂಟ್ಸಲ್ಲಿ ನಾನು ಇದನ್ನು ಭಾಳ ಸ್ಟಡಿ ಮಾಡಿದ್ದೆ, 10 ವರ್ಷ ಸ್ಟಡಿ ಮಾಡಿದ್ದೆ ಬೆಂಗಳೂರಲ್ಲಿ. ಹಂಗಾಗಿ ನನಗೆ ಸಕ್ಸಸ್ ಆಗಿದೆ. ಡಿಸಿಷನ್ ತಗೊಂತಿರಲ್ಲ ಸಡನ್ನಾಗಿ ಏನಾದರೂ ಒಂದು ಈ ಪ್ರಾಡಕ್ಟ್ಸೇ ಆಗಲಿ ನೀವು ಡೈರೆಕ್ಟಾಗಿ ತಗೊಂತಿರಲ್ಲ ಪರ್ಸನ್ ಇಂದ ಯಾವ ಥರ ಅಂದರೆ ಸಡನ್ನಾಗಿ ನನಗೆ ಅದು ಪ್ರಾಡಕ್ಟೇ ಬೇಡಪ್ಪ ಅಂತಂದು ಅಲ್ಲಿ ಸ್ಟಾಪ್ ಮಾಡಿದ್ರೆ ನೀವು ಯಾವ ಥರ ಡಿಸಿಷನ್ ಆ ಥರ ಅಂದರೆ ನನಗೆ ಬೇಡ ಅನಿಸಿದ್ರೆ ನಾನು ತೊಗೊಳಲ್ಲ, ಆರ್ಡ್ರ್ ಕೊಡಲ್ಲ. ನೆಕ್ಸ್ಟು ಇಲ್ಲ ನಾವು ಇದು ಮಾಡ್ತೀವಿ ಅಂದರೆ ಆರ್ಡ್ರ್ ಕೊಡ್ತೀವಿ. ನಾವು ಅದು ಚೆನ್ನಾಗಿದೆ, ನಮಗೆ ಚೆನ್ನಾಗಿ ಹೋಗ್ತಾ ಇದೆ, ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ಆರ್ಡ್ರ್ ಕೊಡ್ತೀನಿ. ರೆಸ್ಪಾನ್ಸ್ ಚೆನ್ನಾಗಿಲ್ಲ ಆರ್ಡ್ರ್ ತೊಗೊಳಲ್ಲ, ಆರ್ಡ್ರೇ ಕೊಡೋದು ಕ್ಯಾನ್ಸಲ್. ವರ್ಕಲ್ಲಿ ಮತ್ತು ಲೈಫಲ್ಲಿ ಯಾವ ಥರ ಇಂಬ್ಯಾಲೆನ್ಸ್ ಆದರೆ ಬ್ಯಾಲೆನ್ಸ್ ಮಾಡ್ತೀವಿ? ವರ್ಕಲ್ಲಿ ಅಂದರೆ ಪ್ರೆಜರ್ ಇದ್ದಾಗ ಒಂದೆರಡು ಜಾಸ್ತಿ ತೊಗೊತೀನಿ. ಪ್ರೆಜರ್ ಕಡಿಮೆ ಇದ್ದಾಗ ನಾರ್ಮಲ್. ಪ್ರೆಜರ್ ಇದ್ದಾಗ ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದರೆ ನನಗೆ ಜಾಸ್ತಿ ಬೇಕಾ ಅವತ್ತು ಸ್ವಲ್ಪ ಹುಡುಗರನ್ನ ಅವ್ರನ್ನ ಹೇಳಿ ಕರ್ಸ್ಕೊಂತೀನಿ. ಆ ಟೈಮಲ್ಲಿ ಅಂಗಡಿ ಪ್ರೆಜರ್ ಜಾಸ್ತಿ ಇದೆ. ಪ್ರೆಜರ್ ಕಡಿಮೆ ಇದ್ದಾಗ ಮತ್ತು ನಾರ್ಮಲ್ಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಎಷ್ಟು ಸ್ಟಾಫ್ ಇದೆ ಅಷ್ಟು ಸ್ಟಾಫ್ ಇದೆ. SSB ಆಗಲು ಅಂದರೆ MBA ಸ್ಟೂಡೆಂಟ್ಗೆ ಯಾವ ಥರ ಒಂದು ಸಜೆಷನ್ ಮೆಸೇಜನ್ನು ಕಳಿಸ್ತೀವಿ? ಸಜೆಷನ್ ಅಂದರೆ ನಾನು ಹೇಳಿದಲ್ಲ, ಅದೇ ಈ ಚೆನ್ನಾಗಿ ನಾವು ಮಾಡಿದ್ಮೇಲೆ ಮಾರ್ಕೆಟಿಂಗು, ಅದೇ ನೀವು ಏನು ಸ್ಟಡಿ ಮಾಡ್ತೀರ ಅದರಲ್ಲಿ ಫೈನಾನ್ಸ್ಗೆ ಹೋಗ್ತೀರಾ, ಏನು ಮಾರ್ಕೆಟಿಂಗ್ ಹೋಗ್ತೀರಾ, ಅದ್ರ ಮೇಲೆ ನಿಮ್ಮ ಸ್ಕಿಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್.